ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮನುಷ್ಯನಿಗೆ ಹಿಂದಿನಿಂದಲೂ ಕೂಡ ಇರುವ ಅತಿ ದೊಡ್ಡ ಆಸೆ ಅಂದ್ರೆ ಅದು ಅಮರತ್ವ. ತಮಗೆ ವಯಸ್ಸಾಗ್ಲೇಬಾರದು, ಕಾಯಿಲೆಗಳು ಬರಬಾರದು, ದೀರ್ಘಕಾಲದವರೆಗೆ ಯೌವನದಿಂದಲೇ ಆರೋಗ್ಯದಿಂದಲೇ ಬದುಕಬೇಕು ಎನ್ನುವುದು ಪ್ರತಿಯೊಬ್ಬರ ಅತಿ ದೊಡ್ಡ ಆಸೆ. ಆದ್ರೆ ಪ್ರಕೃತಿಯ ನಿಯಮದಂತೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ದಿನ ತಮ್ಮ ಆಯಸ್ಸನ್ನು ಮುಗಿಸಿ ಈ ಇಹಲೋಕವನ್ನ ತ್ಯಜಿಸಬೇಕಾಗುತ್ತೆ. ಮನುಷ್ಯನ ಸರಾಸರಿ ವಯಸ್ಸು ಈಗ 70ರಿಂದ 80 ವರ್ಷಗಳಿಗೆ ಬಂದು ನಿಂತಿದೆ. ಇವತ್ತಿನ ಕಲುಷಿತ ವಾತಾವರಣದಲ್ಲಿ 100 ವರ್ಷ ಬದುಕುವುದೇ ಅತಿ ದೊಡ್ಡ ಸಾಧನೆ. ಆದ್ರೆ ಮನುಷ್ಯನ ಆಯಸ್ಸನ್ನ ಬರೋಬ್ಬರಿ 200 ವರ್ಷಗಳಿಗೆ ವಿಸ್ತರಿಸುವ, ಕಾಯಿಲೆಗಳೇ ಬರದಂತೆ ತಡೆಯುವ ಒಂದು ಅದ್ಭುತವಾದ ಮ್ಯಾಜಿಕ್ ಪ್ರೋಟೀನ್ ಅನ್ನ ವಿಜ್ಞಾನಿಗಳು ಈಗ ಪತ್ತೆ ಹಚ್ಚಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಜಗತ್ತಿನ ಘಟಾನುಘಟಿ ವಿಜ್ಞಾನಿಗಳ ನಿದ್ದೆಗೆಡಿಸಿರುವ, ವೈದ್ಯಕೀಯ ಲೋಕದಲ್ಲಿ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿಸಿರುವ ಈ ಸ್ಫೋಟಕ ಸಂಶೋಧನೆಯ ರಿಪೋರ್ಟ್ ಈಗ ಅಧಿಕೃತವಾಗಿ ಹೊರಬಿದ್ದಿದೆ. ಹಾಗಾದ್ರೆ ಅದ್ಭುತವಾದಂತಹ ಸಂಜೀವಿನಿಯಂತಹ ಪ್ರೋಟೀನ್ ಸಿಕ್ಕಿರೋದು ಎಲ್ಲಿ ಗೊತ್ತಾ? ಸಮುದ್ರದ ಆಳದಲ್ಲಿ ಬದುಕುವ ಒಂದು ದೈತ್ಯ ಜೀವಿ ತಿಮಿಂಗಲದ ದೇಹದಲ್ಲಿ. ಅಷ್ಟಕ್ಕೂ 200 ವರ್ಷಗಳಿಗೂ ಹೆಚ್ಚು ಕಾಲ ಬದುಕುವ ಆ ರಹಸ್ಯಮಯ ದೈತ್ಯ ತಿಮಿಂಗಲ ಯಾವುದು? ಅದರ ದೇಹದಲ್ಲಿರುವಂತಹ CIRBP ಎನ್ನುವಂತಹ ಪ್ರೋಟೀನ್ ಮಾಡುವ ಮ್ಯಾಜಿಕ್ ಎಂಥದ್ದು? ಈ ಪ್ರೋಟೀನ್ ಅನ್ನ ಮನುಷ್ಯನ ದೇಹಕ್ಕೆ ಸೇರಿಸಿದರೆ ಕ್ಯಾನ್ಸರ್ ನಂತಹ ಭೀಕರ ಕಾಯಿಲೆಗಳೇ ತಡೆಯಬಹುದಾ? ಮನುಷ್ಯರ DNA ರಿಪೇರಿ ಮಾಡಿ ವಯಸ್ಸಾಗದಂತೆ ತಡೆಯುವ ಈ ವೈಜ್ಞಾನಿಕ ಚಮತ್ಕಾರದ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪ್ರಕೃತಿಯ ಅತಿ ದೊಡ್ಡ ವಿಸ್ಮಯದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಬೇಕಾಗುತ್ತೆ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಮನುಷ್ಯ ಅತಿ ಆಸೆಯನ್ನ ಪಟ್ಟು ಗಂಡಂತರವನ್ನ ತರ್ತಾ ಇದ್ದಾನೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮನುಷ್ಯ 200 ವರ್ಷ ಬದುಕಬೇಕಾ ಬೇಡ್ವಾ, ನಿಮ್ಗೇನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ 200 ವರ್ಷದ ಆಯಸ್ಸಿನ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಆರ್ಟಿಕ್ ಸಮುದ್ರದ ಕೊರೆಯುವ ಚಳಿಯಲ್ಲಿ ಹಿಮಗಡ್ಡೆಗಳ ನಡುವೆ ಬದುಕುವ ಆ ಒಂದು ವಿಶಿಷ್ಟ ಜೀವಿಯ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಅದರ ಹೆಸರೇ ಬೊಹೆಟ್ ತಿಮಿಂಗಲ. ಭೂಮಿಯ ಮೇಲಿರುವಂತಹ ಸಸ್ತನಿಗಳ ಪೈಕಿ ಅತಿ ಹೆಚ್ಚು ಕಾಲ ಬದುಕುವ ಜೀವಿ ಅಂದ್ರೆ ಅದು ಇದೆ ಬೊಹೆಟ್ ತಿಮಿಂಗಲ. ಇದರ ಸರಾಸರಿ ಆಯಸ್ಸೇ 200 ವರ್ಷಗಳಿಗಿಂತ ಹೆಚ್ಚು. ಎಷ್ಟು ತಿಮಿಂಗಲಗಳು 250 ವರ್ಷಗಳ ಕಾಲ ಯಾವುದೇ ಕಾಯಿಲೆಗಳಿಲ್ಲದೆ ಅತ್ಯಂತ ಆರೋಗ್ಯವಾಗಿ ಸಮುದ್ರದಲ್ಲಿ ಈಜಾಡ್ತಾ ಇವೆ. ವಿಜ್ಞಾನಿಗಳಿಗೆ ದಶಕಗಳಿಂದ ಕಾಡ್ತಾ ಇದ್ದ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಮನುಷ್ಯರಿಗಿಂತ ಸಾವಿರಾರು ಪಟ್ಟು ದೊಡ್ಡದಾಗಿರುವಂತಹ 80ರಿಂದ 100 ಟನ್ ತೂಕವಿರುವಂತಹ ಕೋಟ್ಯಾಂತರ ಜೀವಕೋಶಗಳನ್ನ ಹೊಂದಿರುವಂತಹ ಈ ದೈತ್ಯ ತಿಮಿಂಗಲಕ್ಕೆ ಯಾಕೆ ಕ್ಯಾನ್ಸರ್ ಬರೋದಿಲ್ಲ? ಯಾಕೆ ಅವುಗಳಿಗೆ ಮನುಷ್ಯರಂತೆ ಬೇಗ ವಯಸ್ಸಾಗೋದಿಲ್ಲ ಅಂತ? ಸಾಮಾನ್ಯವಾಗಿ ಜೀವಶಾಸ್ತ್ರದ ನಿಯಮದಂತೆ ದೇಹದಲ್ಲಿ ಜೀವಕೋಶಗಳು ಹೆಚ್ಚಾದಷ್ಟು ಕಾಯಿಲೆಗಳ, ವಿಶೇಷವಾಗಿ ಟ್ಯೂಮರ್ ಗಳ ಅಪಾಯ ಹೆಚ್ಚು ಇರಬೇಕು. ಆದ್ರೆ ಈ ಬೊಹೆಟ್ ತಿಮಿಂಗಲಗಳ DNA ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಅವುಗಳ ದೇಹದಲ್ಲಿ ಯಾವುದೇ ಡ್ಯಾಮೇಜ್ ಆದ್ರೂ ಕೂಡ ಅದು ತನ್ನಷ್ಟಕ್ಕೆ ತಾನೇ ರಿಪೇರಿ ಆಗ್ಬಿಡುತ್ತೆ. ಇದೇ ಕುತೂಹಲದಿಂದ ಈ ತಿಮಿಂಗಲಗಳ ರಕ್ತ ಮತ್ತು ಜೀವಕೋಶಗಳನ್ನ ತಂದು ಲ್ಯಾಬ್ ನಲ್ಲಿ ರೋಚೆಸ್ಟರ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ವರ್ಷಗಳ ಕಾಲ ಸಂಶೋಧನೆ ಮಾಡ್ತಾರೆ. ಆಗ ಅವರಿಗೆ ಸಿಕ್ಕಿದ್ದೇ ಆ ಒಂದು ಸಂಜೀವಿನಿಯಂತಹ ಪ್ರೋಟೀನ್. ಸ್ನೇಹಿತರೆ, ವಿಜ್ಞಾನಿಗಳು ಬೊಹೆಟ್ ತಿಮಿಂಗಲಗಳ ದೇಹದಲ್ಲಿ ಪತ್ತೆ ಹಚ್ಚಿದಂತಹ ಆ ವಿಸ್ಮಯಕಾರಿ ಪ್ರೋಟೀನ್ ಹೆಸರೇ CIRBP. ಈ CIRBP ಪ್ರೋಟೀನ್ ಮಾಡುವಂತಹ ಮ್ಯಾಜಿಕ್ ಎಂಥದ್ದು ಗೊತ್ತಾ? ನಮ್ಮ ದೇಹದಲ್ಲಿ ನಾವು ವಯಸ್ಸಾಗ್ತಾ ಇದ್ದಂತೆ ನಮ್ಮ DNA ಡ್ಯಾಮೇಜ್ ಆಗಲು ಶುರುವಾಗುತ್ತೆ. ಜೀವಕೋಶಗಳ ವಿಭಜನೆ ನಿಧಾನವಾಗುತ್ತೆ. ಇದೇ ಕಾರಣಕ್ಕೆ ಮನುಷ್ಯನಿಗೆ ವಯಸ್ಸಾದಂತೆ ಚರ್ಮ ಸುಕ್ಕುಗಳಾಗೋದು, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ವಯೋಸಹಜ ಕಾಯಿಲೆಗಳು ಬರುವುದು. ಆದ್ರೆ ಈ ತಿಮಿಂಗಲದ ದೇಹದಲ್ಲಿರುವಂತಹ CIRBP ಪ್ರೋಟೀನ್ DNA ಡ್ಯಾಮೇಜ್ ಆಗುವುದನ್ನ ಸಂಪೂರ್ಣವಾಗಿ ತಡೆಯುತ್ತೆ. ಒಂದ್ ವೇಳೆ DNA ಡ್ಯಾಮೇಜ್ ಆದ್ರೂ ಕೂಡ ಆ ಪ್ರೋಟೀನ್ ತಕ್ಷಣವೇ ಅಲ್ಲಿಗೆ ಹೋಗಿ ಆ DNA ಅನ್ನ ಕ್ಷಣಾರ್ಧದಲ್ಲಿ ರಿಪೇರಿ ಮಾಡ್ಬಿಡುತ್ತೆ. ಇದು ಎಷ್ಟು ಪವರ್ಫುಲ್ ಅಂತಂದ್ರೆ ಜೀವಕೋಶಗಳಿಗೆ ಎಷ್ಟೇ ಒತ್ತಡ ಬಿದ್ರೂ ಕೂಡ ಅವುಗಳನ್ನ ನಾಶವಾಗದಂತೆ ಕಾಪಾಡುತ್ತೆ. ಈ ಪ್ರೋಟೀನ್ ಇರೋದ್ರಿಂದಲೇ ಬೊಹೆಟ್ ತಿಮಿಂಗಲಗಳು 200 ವರ್ಷಗಳ ಕಾಲ ಯಾವುದೇ ಕ್ಯಾನ್ಸರ್ ಅಥವಾ ವಯೋಸಹಜ ಕಾಯಿಲೆಗಳಿಲ್ಲದೆ ಬದುಕಲು ಸಾಧ್ಯವಾಗ್ತಾ ಇದೆ ಎನ್ನುವ ಕಟು ಸತ್ಯವನ್ನ ವಿಜ್ಞಾನಿಗಳು ಜಗತ್ತಿನ ಮುಂದಿಟ್ಟಿದ್ದಾರೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು, ಈ ತಿಮಿಂಗಲದ ಪ್ರೋಟೀನ್ ಅನ್ನ ಮನುಷ್ಯರ ದೇಹಕ್ಕೆ ಸೇರಿಸಿದ್ರೆ ಏನಾಗುತ್ತೆ? ನಮಗೂ 200 ವರ್ಷ ಆಯಸ್ ಬರುತ್ತಾ ಅಂತ? ಇದೇ ಪ್ರಶ್ನೆ ವಿಜ್ಞಾನಿಗಳಿಗೂ ಬಂದಿತ್ತು. ಅಚ್ಚರಿಯ ವಿಚಾರ ಏನಂದ್ರೆ ಮನುಷ್ಯನ ದೇಹದಲ್ಲೂ ಕೂಡ ಈ CIRBP ಪ್ರೋಟೀನ್ ಇರುತ್ತೆ. ಆದ್ರೆ ಮನುಷ್ಯರಲ್ಲಿರುವಂತಹ ಪ್ರೋಟೀನ್ಗೂ ಬೊಹೆಟ್ ತಿಮಿಂಗಲದಲ್ಲಿರುವಂತಹ ಪ್ರೋಟೀನ್ಗೂ ಭಾರಿ ದೊಡ್ಡ ವ್ಯತ್ಯಾಸವಿದೆ. ತಿಮಿಂಗಲದ ಪ್ರೋಟೀನ್ ಮನುಷ್ಯರ ಪ್ರೋಟೀನ್ ಗಿಂತ ಸಾವಿರಾರು ಪಟ್ಟು ಹೆಚ್ಚು ಆಕ್ಟಿವ್ ಮತ್ತು ಶಕ್ತಿಶಾಲಿಯಾಗಿದೆ. ಇದನ್ನ ಪರೀಕ್ಷಿಸಲು ವಿಜ್ಞಾನಿಗಳು ಒಂದು ಸ್ಫೋಟಕ ಪ್ರಯೋಗವನ್ನ ಮಾಡ್ತಾರೆ. ಲ್ಯಾಬೊರೇಟರಿಯಲ್ಲಿ ಮನುಷ್ಯನ ಜೀವಕೋಶವನ್ನ ತಂದಿಟ್ಕೊಂಡು ಅದಕ್ಕೆ ಬೊಹೆಟ್ ತಿಮಿಂಗಲದ CIRBP ಪ್ರೋಟೀನ್ ಅನ್ನ ಸೇರಿಸ್ತಾರೆ. ಆಗ ಆದ ರಿಸಲ್ಟ್ ನೋಡಿ ವಿಜ್ಞಾನಿಗಳೇ ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ. ಮನುಷ್ಯನ ಜೀವಕೋಶಗಳ DNA ರಿಪೇರಿ ಮಾಡುವ ಶಕ್ತಿ ದಿಢೀರನೆ 10 ಪಟ್ಟು ಹೆಚ್ಚಾಯಿತು. ಅಂದ್ರೆ ವಯಸ್ಸಾಗುವ ಪ್ರಕ್ರಿಯೆಯನ್ನ ಈ ಪ್ರೋಟೀನ್ ಕಂಪ್ಲೀಟ್ ಆಗಿ ನಿಧಾನಗೊಳಿಸಿತ್ತು. ಕಾಯಿಲೆಗಳ ವಿರುದ್ಧ ಹೋರಾಡುವ ಶಕ್ತಿ ಮನುಷ್ಯನ ಜೀವಕೋಶಗಳಲ್ಲಿ ವಿಪರೀತವಾಗಿ ಹೆಚ್ಚಾಯಿತು. ಇದರ ಅರ್ಥ ಏನ್ ಗೊತ್ತಾ? ಭವಿಷ್ಯದಲ್ಲಿ ಈ ಪ್ರೋಟೀನ್ ಅನ್ನ ಬಳಸುವ ಮನುಷ್ಯನಿಗೆ ಔಷಧ ಅಥವಾ ಥೆರಪಿ ನೀಡಿದ್ರೆ ಮನುಷ್ಯನ ಆಯಸ್ಸು 150ರಿಂದ
200 ವರ್ಷಗಳವರೆಗೆ ವಿಸ್ತಾರವಾಗುವುದು ವಿಜ್ಞಾನದ ಮಟ್ಟಿಗೆ 100ಕ್ಕೆ 100 ಸಾಧ್ಯವಾಗಿದೆ ಎನ್ನುವುದು ಸಾಬೀತಾಗುತ್ತೆ. ಸ್ನೇಹಿತರೆ, ಈ ಸಂಶೋಧನೆ ಕೇವಲ ಮನುಷ್ಯನ ಆಯಸ್ಸು ಹೆಚ್ಚಿಸಲು ಮಾತ್ರವಲ್ಲ, ಮನುಕುಲದಲ್ಲಿ ಕಾಡ್ತಾ ಇರುವ ಅತಿ ಭೀಕರ ಕಾಯಿಲೆಗಳಿಗೆ ರಾಮಬಾಣವಾಗಲಿದೆ ಎಂದು ಪ್ರಪಂಚದಾದ್ಯಂತ ಅಸಂಖ್ಯಾತ ಜನ ಕ್ಯಾನ್ಸರ್, ಅಲ್ಝೈಮರ್ಸ್ ನಂತಹ ವಾಸಿಯಾಗದ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಕ್ಯಾನ್ಸರ್ ಶುರುವಾಗುವುದೇ ಡಿಎನ್ಎ ಮ್ಯೂಟೇಷನ್ ಮತ್ತು ಡ್ಯಾಮೇಜ್ ನಿಂದ. ಬೊಹೆಟ್ ತಿಮಿಂಗಲದ ಸಿಐಆರ್ಬಿಪಿ ಪ್ರೋಟೀನ್ ಅತಿದೊಡ್ಡ ಗುಣವೇ ಡಿಎನ್ಎ ಅನ್ನ ರಕ್ಷಿಸುವುದು ಮತ್ತು ಕರಾರುವಕ್ಕಾಗಿ ರಿಪೇರಿ ಮಾಡುವುದು. ಭವಿಷ್ಯದಲ್ಲಿ ವಿಜ್ಞಾನಿಗಳು ಈ ಪ್ರೋಟೀನ್ ಆಧಾರಿತ ಮಾತ್ರೆಗಳನ್ನ ಅಥವಾ ಜೆನೆಟಿಕ್ ಥೆರಪಿಗಳನ್ನ ಅಭಿವೃದ್ಧಿಪಡಿಸಿದರೆ ಮನುಷ್ಯನ ದೇಹದಲ್ಲಿ ಟ್ಯೂಮರ್ಗಳು ಬೆಳೆಯುವುದನ್ನೇ ತಡೆಯಬಹುದು. ವಯಸ್ಸಾದಂತೆ ಬರುವ ಮರವಿನ ಕಾಯಿಲೆ, ನರಗಳ ದೌರ್ಬಲ್ಯ, ಚರ್ಮ ಸುಕ್ಕಾಗುವುದನ್ನ ಸಂಪೂರ್ಣವಾಗಿ ಬ್ರೇಕ್ ಮಾಡಬಹುದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಮ್ಮ ಪುರಾಣಗಳಲ್ಲಿ ಹೇಳುವ ಸಂಜೀವಿನಿ ಅಥವಾ ಅಮೃತ ಎನ್ನುವುದು ಕೇವಲ ಕಾಲ್ಪನಿಕವಲ್ಲ, ಅದು ಸಮುದ್ರದ ಆಳದಲ್ಲಿರುವಂತಹ ಈ ದೈತ್ಯ ಜೀವಿಯ ಡಿಎನ್ಎ ಒಳಗೆ ಅಡಗಿದೆ ಎನ್ನುವುದನ್ನ ಇಂದಿನ ವಿಜ್ಞಾನ ಜಗತ್ತಿಗೆ ನಿರೂಪಿಸಿದೆ. ಸ್ನೇಹಿತರೆ, ಈ ಸಂಶೋಧನೆ ಕೇವಲ ಮನುಷ್ಯನ ಆಯಸ್ಸು ಹೆಚ್ಚಿಸಲು ಮಾತ್ರವಲ್ಲ, ಮನುಕುಲದಲ್ಲಿ ಕಾಡ್ತಾ ಇರುವ ಅತಿ ಭೀಕರ ಕಾಯಿಲೆಗಳಿಗೆ ರಾಮಬಾಣವಾಗಲಿದೆ ಎಂದು ಪ್ರಪಂಚದಾದ್ಯಂತ ಅಸಂಖ್ಯಾತ ಜನ ಕ್ಯಾನ್ಸರ್, ಅಲ್ಝೈಮರ್ಸ್ ನಂತಹ ವಾಸಿಯಾಗದ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಕ್ಯಾನ್ಸರ್ ಶುರುವಾಗುವುದೇ ಡಿಎನ್ಎ ಮ್ಯೂಟೇಷನ್ ಮತ್ತು ಡ್ಯಾಮೇಜ್ ನಿಂದ. ಬೊಹೆಟ್ ತಿಮಿಂಗಲದ ಸಿಐಆರ್ಬಿಪಿ ಪ್ರೋಟೀನ್ ಅತಿದೊಡ್ಡ ಗುಣವೇ ಡಿಎನ್ಎ ಅನ್ನ ರಕ್ಷಿಸುವುದು ಮತ್ತು ಕರಾರುವಕ್ಕಾಗಿ ರಿಪೇರಿ ಮಾಡುವುದು. ಭವಿಷ್ಯದಲ್ಲಿ ವಿಜ್ಞಾನಿಗಳು ಈ ಪ್ರೋಟೀನ್ ಆಧಾರಿತ ಮಾತ್ರೆಗಳನ್ನ ಅಥವಾ ಜೆನೆಟಿಕ್ ಥೆರಪಿಗಳನ್ನ ಅಭಿವೃದ್ಧಿಪಡಿಸಿದರೆ ಮನುಷ್ಯನ ದೇಹದಲ್ಲಿ ಟ್ಯೂಮರ್ಗಳು ಬೆಳೆಯುವುದನ್ನೇ ತಡೆಯಬಹುದು. ವಯಸ್ಸಾದಂತೆ ಬರುವ ಮರವಿನ ಕಾಯಿಲೆ, ನರಗಳ ದೌರ್ಬಲ್ಯ, ಚರ್ಮ ಸುಕ್ಕಾಗುವುದನ್ನ ಸಂಪೂರ್ಣವಾಗಿ ಬ್ರೇಕ್ ಮಾಡಬಹುದು. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಮ್ಮ ಪುರಾಣಗಳಲ್ಲಿ ಹೇಳುವ ಸಂಜೀವಿನಿ ಅಥವಾ ಅಮೃತ ಎನ್ನುವುದು ಕೇವಲ ಕಾಲ್ಪನಿಕವಲ್ಲ, ಅದು ಸಮುದ್ರದ ಆಳದಲ್ಲಿರುವಂತಹ ಈ ದೈತ್ಯ ಜೀವಿಯ ಡಿಎನ್ಎ ಒಳಗೆ ಅಡಗಿದೆ ಎನ್ನುವುದನ್ನ ಇಂದಿನ ವಿಜ್ಞಾನ ಜಗತ್ತಿಗೆ ನಿರೂಪಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವೆಲ್ಲರೂ ಕೂಡ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಪ್ರಕೃತಿಯ ಒಡಲಿನಲ್ಲಿ ಅಡಗಿರುವಂತಹ ರಹಸ್ಯಗಳು, ವಿಸ್ಮಯಗಳು ಇಂದಿಗೂ ನಮಗೆ ಅಚ್ಚರಿ ಮೂಡಿಸ್ತಾನೆ ಇವೆ. 200 ವರ್ಷಗಳ ಬದುಕುವಂತಹ ಬೊಹೆಟ್ ತಿಮಿಂಗಲ ಎಂದು ಮನುಷ್ಯನಿಗೆ ದೀರ್ಘಕಾಲದ ಆರೋಗ್ಯಕರ ಜೀವನದ ಹೊಸ ಭರವಸೆಯನ್ನ ಕೊಟ್ಟಿದೆ. ಮುಂದಿನ 10 ರಿಂದ 20 ವರ್ಷಗಳಲ್ಲಿ ಈ ಸಿಐಆರ್ಬಿಪಿ ಪ್ರೋಟೀನ್ ಆಧಾರಿತ ಔಷಧಿಗಳು ಮಾರುಕಟ್ಟೆಗೆ ಬಂದ್ರೆ ಮನುಷ್ಯನ ಸರಾಸರಿ ಆಯಸ್ಸು 150 ವರ್ಷ ದಾಟುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ನಿಮ್ಗೇನನ್ಸುತ್ತೆ? ತಿಮಿಂಗಲದ ದೇಹದಲ್ಲಿರುವಂತಹ ಈ ಮ್ಯಾಜಿಕ್ ಪ್ರೋಟೀನ್ ಅನ್ನ ಬಳಸಿ ಮನುಷ್ಯ 200 ವರ್ಷ ಬದುಕಲು ಸಾಧ್ಯ ಎನ್ನುವಂತಹ ವಿಜ್ಞಾನಿಗಳ ಈ ಸ್ಫೋಟಕ ಸಂಶೋಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂದ್ ವೇಳೆ ಮನುಷ್ಯನಿಗೆ ನಿಜಕ್ಕೂ 200 ವರ್ಷಗಳ ಆಯಸ್ಸು ಸಿಕ್ಕರೆ ಈ ಭೂಮಿಯ ಪರಿಸ್ಥಿತಿ ಏನಾಗಬಹುದು? ಜನಸಂಖ್ಯೆ ಹೆಚ್ಚಾಗಿ ಭೂಮಿಗೆ ಭಾರವಾಗಲಿದೆಯಾ ಅಥವಾ ಮನುಷ್ಯ ತನ್ನ ಅಪಾರ ಅನುಭವದಿಂದ ಜಗತ್ತನ್ನ ಇನ್ನಷ್ಟು ಸುಂದರಗೊಳಿಸ್ತಾನ? ಭವಿಷ್ಯದಲ್ಲಿ ಕ್ಯಾನ್ಸರ್ ನಂತಹ ಭೀಕರ ಕಾಯಿಲೆಗಳೇ ಇಲ್ಲದ ಜಗತ್ತು ನಿರ್ಮಾಣವಾಗುತ್ತದೆ ಅನ್ನುವಂತಹ ಈ ವೈಜ್ಞಾನಿಕ ಭರವಸೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಅತ್ಯಂತ ನಿಖರವಾದ, ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಮನುಷ್ಯನ ಭವಿಷ್ಯವನ್ನೇ ಬದಲಾಯಿಸಬಲ್ಲಂತಹ ಈ ವೈಜ್ಞಾನಿಕ ವಿಸ್ಮಯದ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ವಿಜ್ಞಾನ, ಜಾಗತಿಕ ವಿದ್ಯಮಾನಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ವಿಜ್ಞಾನದ ವಿಸ್ಮಯವನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.